ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿ ಸ್ಮಿತಾ. ನನ್ನ ಸ್ಮಿತಾ ಸಿಂಪಲ್ ಲೈಫ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸೈಬರ್ ಸ್ಟ್ಯಾಕಿಂಗ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್. ಇವಾಗಿನ ಒಂದು ಜನ್ರೇಷನಲ್ಲಾಗಲಿ, ಇವಾಗಿನ ಒಂದು ಪರಿಸ್ಥಿತಿಯಲ್ಲಾಗಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಜಾಸ್ತಿ ಕಾಲಘಟ್ಟವನ್ನು ಕಳೆಯುವ ಜನ ಇದ್ದಾರೆ. ಇವಾಗ ಈ ಪ್ರಪಂಚಕ್ಕಿಂತ ವರ್ಚುವಲ್ ಪ್ರಪಂಚವನ್ನೇ ಇಷ್ಟಪಡುವವರೇ ಜಾಸ್ತಿ ಇದ್ದಾರೆ. ಮತ್ತು ನಮ್ಮ ವೈಯಕ್ತಿಕ ವಿಚಾರಗಳನ್ನು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ತಾರೆ ಫ್ರೆಂಡ್ಸ್. ಅದನ್ನು ಮಾಡಬೇಡಿ. ಆ ರೀತಿ ಮಾಡೋದ್ರಿಂದ ನಿಮಗೆ ಅಂಥವರಿಗೆ ಈ ಸೈಬರ್ ಸ್ಟ್ಯಾಕಿಂಗ್ಗೆ ಒಳಗಾಗ್ತಾರೆ. ಕೆಲವರಿಗಂತೂ ಇದೊಂದು ಸಡನ್ನಾಗಿ ಸಿಂಹ ಸ್ವಪ್ನದಂತಲೇ ಇದು ಕಾಡುತ್ತೆ ಫ್ರೆಂಡ್ಸ್. ಸೈಬರ್ ಸ್ಟ್ಯಾಕಿಂಗ್ ಅನ್ನೋಂಥದ್ದು ಸಿಂಹ ಸ್ವಪ್ನದಂತಲೇ ಅಂಥವರಿಗೆ ಕಾಡುತ್ತೆ. ಆದ್ದರಿಂದ ನೀವು ಕ್ರಮವನ್ನು ಇದಕ್ಕೆ ಮುಂಚೆಯೇ ನೀವು ತಿಳಿದುಕೊಂಡು ಎಚ್ಚರಿಕೆಯಲ್ಲಿರುವಂಥದ್ದು ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ ನಾನು. ಇದಕ್ಕೆ ಏನು ಮಾಡಬೇಕು? ಮೊದಲನೇದಾಗಿ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡಿಕೊಳ್ಬೇಡಿ. ಆಮೇಲೆ ನಿಮಗೆ ಗೊತ್ತಿಲ್ಲದವರೊಂದಿಗೆ ನೀವು ಚಾಟಿಂಗ್ ಆಗಲಿ, ಫ್ರೆಂಡ್ಸ್ ರಿಕ್ವೆಸ್ಟ್ ಆಗಲಿ ಯಾವುದನ್ನು ಕೂಡ ಆಕ್ಸೆಪ್ಟ್ ಮಾಡಿಕೊಳ್ಬೇಡಿ. ಆದ್ದರಿಂದ ನೀವು ಸೈಬರ್ ಸ್ಟ್ಯಾಕಿಂಗ್ ಕೂಡ ಒಳಗಾಗ್ಬೋದು. ಮತ್ತು ನಿಮ್ಮ ಒಂದು ಅಪ್ಲಿಕೇಶನ್ಗಳನ್ನ ಅವಾಗವಾಗ ಅಪ್ಡೇಟ್ ಮಾಡ್ಕೊಳ್ತಾ ಇರಿ. ಅದರಿಂದ ಕೂಡ ನಿಮ್ಮ ಒಂದು ಪ್ರತಿಯೊಂದು ಅಪ್ಲಿಕೇಶನ್ನಲ್ಲಿ ಕೂಡ ನಿಮಗೆ ಯಾವುದೇ ಥರ ಸೋರಿಕೆಗೆ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳು ಸೋರಿಕೆ ಆಗದಂತೆ ತಡೆಗಟ್ಟುತ್ತೆ. ನೀವು ಅವಾಗವಾಗ ನಿಮ್ಮ ಒಂದು ಅಪ್ಲಿಕೇಶನ್ ಅಪ್ಡೇಟ್ ಮಾಡ್ಕೊಳ್ಳೋದ್ರಿಂದ ಅದನ್ನು ನೋಡಿ ನೀವು ಗುರುತಿಸಿ ಯಾವುದು ಅಪ್ಡೇಟ್ ಮಾಡ್ಕೋಬೇಕು, ನಮ್ಮ ಅಪ್ಲಿಕೇಶನ್ ಆಗಲಿ ಆ್ಯಪ್ ಆಗಲಿ ಅದನ್ನು ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡ್ಕೊಳ್ತೀರಿ. ಅದರಿಂದ ನಿಮ್ಮ ಯಾವುದೇ ಥರ ಒಂದು ವೈಯಕ್ತಿಕ ವಿಚಾರಗಳಾಗಲಿ ಏನೇ ಆಗಲಿ ಒಂದು ಸೋರಿಕೆ ಆಗದಾಗೆ ಕೂಡ ಅದು ನಿಮ್ಮನ್ನು ರಕ್ಷಿಸುತ್ತೆ ಅಂತ ಕೂಡ ಹೇಳ್ಬೋದು ಫ್ರೆಂಡ್ಸ್. ಅದೇ ರೀತಿ ನೀವು ಯಾವುದೇ ಕಾರಣಕ್ಕೂ ಸಾಮಾಜಿಕ ಜಾಲತಾಣಗಳಲ್ಲಿ ಬೇರೊಬ್ಬರೊಂದಿಗೆ ಅಥವಾ ನಿಮಗೆ ಪರಿಚಿತರೇ ಆಗಿಲ್ಲ ಅವರೊಂದಿಗೆ ನೀವು ನಿಮ್ಮ ವೈಯಕ್ತಿಕ ವಿಚಾರಗಳನ್ನು, ನಿಮ್ಮ ಪ್ರೊಫೈಲ್ಗಳನ್ನು ಅಥವಾ ನಿಮ್ಮ ಒಂದು ಮೆಸೇಜ್ಗಳನ್ನು ಅವರೊಂದಿಗೆ ನೀವು ಹಂಚಿಕೊಳ್ಳೋಕ್ಕೆ ಹೋಗಬೇಡಿ. ಯಾಕಂದರೆ ಸಾಮಾಜಿಕ ಜಾಲತಾಣದಲ್ಲಿ ಹದ್ದಿನ ಕಣ್ಣಂತೆ ಈ ರೀತಿ ಸೈಬರ್ ಸ್ಟ್ಯಾಕಿಂಗ್ಗಳು ಯಾರನ್ನು ಸೈಬರ್ ಸ್ಟ್ಯಾಕಿಂಗ್ ಮಾಡಿ ನಾವು ಒಳಪಡಿಸ್ಬೋದು ಅಂತ ಹೇಳ್ಬಿಟ್ಟು ಕಾಯ್ತಾ ಇರ್ತಾರೆ. ಆಗ ನೀವು ಅದಕ್ಕೆ ಬಲಿಪಶು ಆಗ್ಬೋದು. ಅದರಿಂದ ನಿಮ್ಮ ಒಂದು ಕುಟುಂಬಕ್ಕೆ ನಿಮ್ಮ ಒಂದು ವೈಯಕ್ತಿಕ ವಿಚಾರಕ್ಕೇ ಅವರು ನಿಮ್ಮನ್ನು ಸೈಬರ್ ಸ್ಟ್ಯಾಕಿಂಗ್ ಮಾಡಿಬಿಡ್ತಾರೆ. ಅದರಿಂದ ನೀವು ಯಾವ ರೀತಿ ವೀಕ್ನೆಸ್ ಆಗಿದ್ದೀರಾ, ನೀವು ಯಾರೊಂದಿಗೆ ಚಾಟ್ ಮಾಡ್ತಾ ಇದ್ದೀರಾ, ಯಾವ ರೀತಿ ಚಾಟ್ ಮಾಡ್ತಾ ಇದ್ದೀರಾ, ಮತ್ತು ಅವರು ನಿಮ್ಮನ್ನು ಸೆಳಿಬೇಕಂದ್ರೆ ಒಂದು ಅನುಕಂಪವಾಗಿ ನಿಮ್ಮನ್ನು ಸೆಳಿಬೋದು, ಅಥವಾ ನಿಮ್ಮನ್ನು ಒಂದು ಸ್ನೇಹಿತನ ರೂಪದಲ್ಲೇ ನಿಮ್ಮನ್ನು ಸೆಳಿಬೋದು, ಅಥವಾ ನಿಮ್ಮ ಒಂದು ವೈಯಕ್ತಿಕ ವಿಚಾರವನ್ನು ಮುಂದಿಟ್ಟು ನಿಮ್ಮನ್ನು ಸೆಳಿಬೋದು. ಆದ್ದರಿಂದ ನೀವು ಇದರಿಂದೆಲ್ಲ ತುಂಬ ದೂರ ಇದ್ದರೆ ನಿಮಗೆ ತುಂಬ ಒಳಿತು. ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ಡಿಜಿಟಲ್ ಹೈಜೀನ್ನ ಕಾಪಾಡ್ಕೊಳ್ಬೇಕು. ಇದರಿಂದ ನಿಮಗೆ ಯಾವುದೇ ಥರ ಸೈಬರ್ ಸ್ಟ್ಯಾಕಿಂಗ್ ಒಳಗಾಗದಂಗೆ ನೀವು ನಿಮ್ಮನ್ನು ರಕ್ಷಣೆ ಮಾಡ್ಬೋದು. ಈ ರೀತಿ ನಿಮ್ಮ ಡಿಜಿಟಲ್ ಹೈಜೀನ್ನ ಕಾಪಾಡಿಕೊಂಡ್ರೆ ನಿಮಗೆ ಸೈಬರ್ ಸ್ಟ್ಯಾಕಿಂಗ್ ಕಡೆಯಿಂದ ಸೈಬರ್ ಕಿರುಕುಳ, ಸೈಬರ್ ಬೆದರಿಕೆ, ಸೈಬರ್ ಸ್ಟ್ಯಾಕಿಂಗ್ಗಳಿಂದ ನಿಮ್ಮನ್ನು ರಕ್ಷಿಸ್ಕೊಳ್ಳಲು ಒಂದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಈ ರೀತಿ ನೀವು ಡಿಜಿಟಲ್ ಹೈಜೀನ್ನ ಕಾಪಾಡಿಕೊಂಡ್ರೆ ನಿಮಗೆ ತುಂಬ ಉತ್ತಮ ಅಂತ ಕೂಡ. ಅವಶ್ಯಕತೆ ಇದ್ದರೆ ನಿಮ್ಮ IP ಅಡ್ರೆಸ್ಸನ್ನು ಕೂಡ ನೀವು ಹೈಡ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಯಾರೊಂದಿಗಾದರೂ ಒಂದು ಅಪ್ಲಿಕೇಶನ್ ಅಂದರೆ ನಿಮ್ಮ ಫ್ರೆಂಡ್ಸ್ ಆಗಲಿ, ನಿಮ್ಮ ಗೆಳೆಯರಾಗಲಿ, ನೀವು ಅವರೊಂದಿಗೆ ಚಾಟಿಂಗಲ್ಲಿ ಇರ್ತೀರಾ, ಯಾವುದೋ ಒಂದು ಲೊಕೇಶನಲ್ಲಿ ಇರ್ತೀರಾ, ಎಲ್ಲೇ ಇದ್ದರೂ ಕೂಡ ನೀವು ಈ ರೀತಿ ಹೈಡ್ ಮಾಡೋದ್ರಿಂದ ನಿಮ್ಮ ಒಂದು ಲೊಕೇಶನ್ ಕೂಡ ಬೇರೆ ದೇಶದಲ್ಲಿ ಇದ್ದಾಗೆ ಕಾಣುತ್ತೆ. ಆಮೇಲೆ ಈ ರೀತಿ ನೀವು IP ಅಡ್ರೆಸ್ನ ಮರೆಮಾಚೋದ್ರಿಂದ ನಿಮ್ಮ ಅಡ್ರೆಸ್ ಕೂಡ ಬೇರೆ ಅಡ್ರೆಸ್ಸಿಗೆ ಅದು ಕನ್ವರ್ಟ್ ಮಾಡಿ ನಿಮ್ಮ ಅಡ್ರೆಸ್ಸನ್ನು ಮರೆಮಾಚುತ್ತದೆ. ಮತ್ತು ನಿಮ್ಮ ಲೊಕೇಶನ್ ಕೂಡ ನೀವು ಇರುವಂತಹ ಲೊಕೇಶನ್ ಕೂಡ ಬೇರೆ ಒಂದು ಕಂಟ್ರಿ ಲೊಕೇಶನ್ನು ತೋರಿಸುತ್ತೆ. ಈ ರೀತಿ IP ಅಡ್ರೆಸ್ನ ನೀವು ಮರೆಮಾಚೋದ್ರಿಂದ ಈ ರೀತಿ ನಿಮಗೆ ಹೆಲ್ಪ್ ಕೂಡ ಇದೆ ಫ್ರೆಂಡ್ಸ್. ಈ ರೀತಿ ಕೂಡ ನೀವು ಸೈಬರ್ ಸ್ಟ್ಯಾಕಿಂದ ರಕ್ಷಣೆ ನಿಮ್ಮನ್ನು ಮಾಡ್ಕೊಳ್ಬೋದು. ಮತ್ತು ನಿಮ್ಮ ಒಂದು ಪ್ರೊಫೈಲ್ನಲ್ಲಿ ನೀವು ಆದಷ್ಟು ಕಡಿಮೆ ಮಾಹಿತಿಯನ್ನು ಹಾಕಿ. ಯಾಕಂದರೆ ಅದರಿಂದ ಕೂಡ ನೀವು ಸಾಮಾಜಿಕ ಜಾಲತಾಣದಲ್ಲಿ ಸೈಬರ್ ಸ್ಟ್ಯಾಕಿಂಗ್ಗೆ ಒಳಗಾಗ್ಬೋದು. ಅದರಿಂದ ನಿಮ್ಮ ಪ್ರೊಫೈಲ್ನಲ್ಲಿ ಆದಷ್ಟು ಕಡಿಮೆ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳನ್ನು ಹಂಚಿಕೊಳ್ಳಿ. ಸ್ಟ್ಯಾಕಿಂದ ಆದಷ್ಟು ನೀವು ರಕ್ಷಣೆಯಿಂದ ಇರ್ಬೋದು. ಜೀವನವೇ ಒಂದು ಚದುರಂಗ, ಅದರಲ್ಲಿ ಏಳು ಬೀಳು ಅನ್ನೋದು ಇದ್ದದ್ದು.
ಆದ್ದರಿಂದ ಯಾರು ಕೂಡ ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ. ಒಂದು ವೇಳೆ ಸೈಬರ್ ಸ್ಟ್ಯಾಕ್ ಆದರೂ ಕೂಡ ಅದಕ್ಕೇನು ಜೀವ ತೆಗೆದುಕೊಳ್ಬೇಕು ಅಂಥದ್ದಿಲ್ಲ. ನಮಗೆ ಜೀವನದಲ್ಲಿ ಹಲವಾರು ದಾರಿಗಳಿರುತ್ತೆ, ಇದಕ್ಕೂ ಒಂದು ದಾರಿ ಇದ್ದೇ ಇರುತ್ತೆ. ಅದರಿಂದ ನಾವು ಯಾವುದೇ ಕಾರಣಕ್ಕೂ ಕೂಡ ಕೆಟ್ಟ ನಿರ್ಧಾರವನ್ನು ಆಗಿದ್ದಷ್ಟೇ ಸಡನ್ನಾಗಿ ತೆಗೆದುಕೊಳ್ಬಾರ್ದು, ಟೆನ್ಷನ್ ಆಗಬಾರ್ದು. ಎಷ್ಟೋ ಜನಕ್ಕಾಗಿರುತ್ತೆ, ಅದಕ್ಕೆ ಧೈರ್ಯವನ್ನು ಕಳೆದುಕೊಳ್ಬಾರ್ದು. ಅದಕ್ಕೆ ಮುನ್ಸೂಚನೆಯಾಗಿ ನಾವೇನು ಮಾಡಬೇಕು ಅಥವಾ ಆ ರೀತಿ ಆದಾಗ ಯಾವ ರೀತಿ ಕ್ರಮವನ್ನು ನಾವು ಕೈಗೊಳ್ಬೋದು ಅಂತ ತಿಳ್ಕೊಂಡ್ಬಿಟ್ಟು ನಾವು ಆದಷ್ಟು ನಮ್ಮ ಬಗ್ಗೆ ನಾವು ಕಾಳಜಿ ತಗೊಂಡ್ಬಿಟ್ಟು, ಆಮೇಲೆ ಯಾವುದೇ ಥರ ನಾವು ಸೈಬರ್ ಸ್ಟ್ಯಾಕ್ ಒಳಗಾದಾಗ ನಮ್ಮ ಒಂದು ಜೀವನಕ್ಕೆ ಅನಾಹುತವನ್ನು ತಗೊಳ್ಬಾರ್ದು. ನಮ್ಮ ಜೀವನದ ಅನೇಕ ವಿಷಯಗಳಂತೆ ಈ ಸೈಬರ್ ಸ್ಟ್ಯಾಕ್ಗಳು ಒಂದು ಅದು ಬರುವ ಮುಂಚೆನೇ ನಾವು ನಮ್ಮ ಜಾಗೃತಿಯಲ್ಲಿ ಇರುವಂಥದ್ದು ತುಂಬ ಒಳಿತು ಅಂತ ಹೇಳಿ ಈ ವಿಡಿಯೋವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.